ಇವಾಗ ಸಿದ್ದರಾಮಯ್ಯ ಅವರು 1000 ರೆಕಾರ್ಡ್ ಬ್ರೇಕ್ ಮಾಡಿ ಇವಾಗ ಮುಂದೆ ಬಂದಿದ್ದಾರೆ. ಕರ್ನಾಟಕದ ಮೊದಲ ಸಿಎಂ ಆಗಿದ್ದಾರೆ, ಈ ದೀರ್ಘಾವಧಿ ಸಿಎಂ. ಏನು ಅನ್ಸುತ್ತೆ ಸರ್? ಅವರು ಅಹಿಂದ ನಾಯಕರಾಗಿರೋದ್ರಿಂದ ಅವರಿಗೆ ಜನಪರ ಕಾಳಜಿ ತುಂಬ ಇರೋದ್ರಿಂದ ಜನಗಳು ಇಷ್ಟಪಟ್ಟಿರೋದ್ರಿಂದ ಅವರು ಒಂದು ರೆಕಾರ್ಡ್ ಮಾಡಿದ್ದಾರೆ. ಅವರು ಜೀವಿತಾವಧಿಯವರ ಕೊನೆಯವರೆಗೂ ಅವರು ಸಿ ಎಂ ಆಗಿರಬೇಕು ಅನ್ನೋ ಒಂದು ಆಸೆ ಪಡ್ತಿದ್ದರು. ಅಂದರೆ ಅವ್ರ ಜೀವಿತಾವಧಿವರೆಗೂ ಕೊನೆವರೆಗೂ ಕೂಡ ಅವರೇ ಸಿಎಂ ಇರಬೇಕು ಅಂತ ಆಸೆ ಪಡ್ತಿದ್ದರು. ಇವಾಗ ಸಿದ್ದರಾಮಯ್ಯ ಅವರು 16 ಗ್ಯಾರಂಟಿಗಳನ್ನ ತಂದಿದ್ದಾರೆ, ಹಲವಾರು ಗ್ಯಾರಂಟಿಗಳನ್ನ ತಂದಿದ್ದಾರೆ ಸರ್. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು? ಯಾವುದು? ಕೆಲವೊಂದು ವಿಚಾರಗಳಲ್ಲಿ ರಾಜಕೀಯದಲ್ಲಿ ಎರಡು ಅಭಿಪ್ರಾಯಗಳು ಇರುತ್ತೆ, ಅದನ್ನು ಏನು ಮಾಡಲಿಕ್ಕಾಗಲ್ಲ. ಕೆಲವೊಂದನ್ನು ಜನ ಇಷ್ಟಪಟ್ಟಿದ್ದಾರೆ, ಕೆಲವರಿಗೆ ಇಷ್ಟಪಟ್ಟಿಲ್ಲ ಅಷ್ಟೇ. ನಿಮಗೆ ಯಾವ್ದು ಇಷ್ಟ ಆಯ್ತು ಸರ್? ನಮ್ಗೆ ಈ ಮಹಿಳಾ ಬಸ್ ಇದು ವಿಚಾರ ಬಗ್ಗೆ ಆಗಲಿ, ಶಕ್ತಿ ಯೋಜನೆ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಇವೆಲ್ಲ ಇಷ್ಟಪಡುವಂಥದ್ದು. ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಂತೇಳಿ ಹಲವಾರು ಜನ ಹೇಳ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷನೂ ಸಿಎಂ ಆಗಿರ್ಬೇಕಂತ ಹೇಳ್ತೀರಾ, ಅಥವಾ ಅವ್ರಿಗೆ ಸ್ಥಾನ ಬಿಟ್ಕೊಡ್ಬೇಕಾ? ಸ್ಥಾನ ಬಿಟ್ಕೊಡೋ ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ಈ ಹೈಕಮಾಂಡ್ ವಿಚಾರಗಳೆಲ್ಲ ಏನೋ ಇರುತ್ತವೆ. ಅವ್ರ ಅದೃಷ್ಟ ಯಾವ ರೀತಿ ಇರುತ್ತೆ ಹೇಳಲಿಕ್ಕಾಗಲ್ಲ. ಅವರು ಆದರೂ ಆಗಬಹುದು.